ಚಿಕ್ಕಜಾಲ ಅಂತ ಒಂದು ಗ್ರಾಮ ಏರ್ಪೋರ್ಟ್ ರೋಡಲ್ಲಿ ಬರುತ್ತೆ. ಈ ಗ್ರಾಮದಲ್ಲಿ ಈ ಹಿಂದೆ ಕಾಣಿಸೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ಕಲ್ಯಾಣಿ ಸಹ ಇದೆ. ಈ ಕಲ್ಯಾಣಿ ಸುಮಾರು ಶಿಥಿಲ ಆಗೋಗಿತ್ತು. ಈ ಯುವ ಬ್ರಿಗೇಡ್ ತಂಡದಿಂದ ಚಕ್ರವರ್ತಿ ಸೂಲಿಬೆಲೆಯವರು ಈ ಕಲ್ಯಾಣಿನ ಸ್ವಲ್ಪ ಬಂದು ಎಲ್ಲ ಕ್ಲೀನ್ ಮಾಡಿ ಕಲ್ಲುಗಳೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿ ಹೋದರು. ಅದಾಗಿ 1 ವರ್ಷ 2 ವರ್ಷಕ್ಕೆ ಕಲ್ಯಾಣಿಗೆ ನೀರು ಬಂತು. ಒಳ್ಳೆ ಮಳೆ ಆಗಿ ಕಲ್ಯಾಣಿಗೆ ನೀರು ಬಂತು. ಆ ನೀರು ಬಂದಾಗ ನಮ್ಮ ಸ್ನೇಹಿತರು ಹುಡುಗರಿಗೆ ಚಿಕ್ಕಜಾಲದವ್ರಿಗೆ ಒಂದು ಐಡಿಯಾ ಬಂತು. ಈ ಥರ ಒಂದು ಕಲ್ಯಾಣಿ ನೀರು ಬಂದಿದೆ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೋದು, ಕಾರ್ತಿಕ್ ಮಾಸದಲ್ಲಿ ದೀಪೋತ್ಸವ ಮಾಡ್ಬೋದು ಅಂತ ಫಸ್ಟ್ನೇ ವರ್ಷ ಶುರು ಮಾಡಿದೆ. ಮೊದಲನೇ ವರ್ಷವೇ ತುಂಬ ಯಶಸ್ವಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಅದಾಗಿ ಇದು 4ನೇ ವರ್ಷ ಸತತವಾಗಿ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಸುತ್ತಮುತ್ತ ಒಂದು 5-6 ಊರು, ಒಂದು 8 ಊರಿಂದನೇ ಜನ ಎಲ್ಲ ಬರ್ತಾ ಇದ್ದಾರೆ. ತುಂಬ ಕಾತರದಿಂದ ನಮಗಿಂತ ಅವರು ಜಾಸ್ತಿ ಕಾಯ್ತಾ ಇರ್ತಾರೆ ಈ ಕಾರ್ಯಕ್ರಮಕ್ಕೋಸ್ಕರ. ಅದರಿಂದ ಯಶಸ್ವಿಯಾಗಿ ನಡೀತಾ ಇದೆ. ತುಂಬ ಒಳ್ಳೆ ಕಾರ್ಯಕ್ರಮ. ಕಾರ್ತಿಕ್ ಮಾಸದಲ್ಲಿ ಕಡೆ ಸೋಮವಾರ ಮಾಡ್ತೀರಿ ಈ ಕಾರ್ಯಕ್ರಮ. ಎಷ್ಟು ವರ್ಷದಿಂದ ಮಾಡ್ತೀವಿ? ಈಗ ನಾವು 4ನೇ ವರ್ಷ ಮಾಡ್ತಿರೋದು. ಇದು ಇತಿಹಾಸ ಬಂದು 600ರಿಂದ 700 ವರ್ಷ ಇತಿಹಾಸ ಇದೆ. ಒಬ್ಬೊಬ್ಬರು ಅಂತಾರೆ ಹೇಳ್ತಾರೆ, ಒಂದು 600-700 ವರ್ಷ ಇತಿಹಾಸ ಇದೆ ಈ ಕಲ್ಯಾಣಿ ಕೋಟೆಗೆಲ್ಲ, ಆಂಜನೇಯನ ದೇವಸ್ಥಾನಕ್ಕೆ. ಗ್ರಾಮಸ್ಥರೆಲ್ಲ ಸೇರಿ ಒಂದು ಕಾರ್ಯಕ್ರಮನ ಮಾಡ್ತಿದ್ದೀವಿ. ನಮ್ಮ ಹೆಸರು ನವೀನ್ ಅಂತ, ಚಿಕ್ಕಜಾಲ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟಿ ಮತ್ತು ಖಜಾಂಚಿ ಆಗಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರೇ ಮೇಯ್ನ್, ಎಲ್ಲ ಯುವಕರೇ ಎಲ್ಲ ಸೇರ್ಕೊಂಡು ಮಾಡೋದು. ಮತ್ತು ಇಲ್ಲಿ ಸುಮಾರು ಒಂದು 2,500-3 ಸಾವಿರ ಜನ ಸೇರ್ತಾರೆ. ಇದು ಬಂದು ಸಂಜೆ 6ರಿಂದ 9 ಗಂಟೆ ತನಕ ನಡೆಯುತ್ತೆ ಕಾರ್ಯಕ್ರಮ. 3 ಅವರ್ ನಡೆಯುತ್ತೆ ಕಾರ್ಯಕ್ರಮ ಅಷ್ಟೇ. ಮತ್ತು ನಾವು ಪ್ರತಿ ವರ್ಷವೂ ಇಲ್ಲಿ ಅನ್ನ ಸಂತರ್ಪಣೆ ಸಹ ಮಾಡಿಸ್ತೀರಿ. ಭಕ್ತಾದಿಗಳು ತುಂಬ ಖುಷಿಯಾಗಿ ಬಂದು ಖುಷಿಯಿಂದ ದೀಪವನ್ನು ಬೆಳಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತಾರೆ. ನನ್ನ ಹೆಸರು ವಿವೇಕ್ ಅಂತ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದಿಂದ ಚಿಕ್ಕಜಾಲದ ಗ್ರಾಮಸ್ಥರೆಲ್ಲ, ಎಸ್ಪೆಷಲಿ ನಮ್ಮ ಯುವಕರ ಬಳಗ ಎಲ್ಲರೂ ಒಟ್ಟುಗೂಡಿ ಈ ದೀಪೋತ್ಸವವನ್ನು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಸುಮಾರು ಒಂದು 2,000 ದೀಪಗಳನ್ನ ಹಚ್ಚಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಈ ಥರ ಎಲ್ಲರೂ ಮುಂದೆ ಬಂದು, ಇಲ್ಲಿ ಯಾವುದೇ ಪಬ್ಲಿಸಿಟಿ ಇಲ್ಲ ಅಥವಾ ಯಾವುದೇ ಇಲ್ಲ, ಜನಗಳು ತಾನಾಗೇ ಮಾಡ್ತಾರೆ. ಯುವಕರ ಬಳಗನೂ ಅಷ್ಟೇ, ಅವರೆಲ್ಲ ಒಗ್ಗೂಡಿ ಹಿಂದುತ್ವನ ಉಳಿಸ್ಬೇಕು, ನಮ್ಮ ಹಿಂದೂ ಧರ್ಮದ ಈ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ಚೆನ್ನಾಗಿ ನಡೆಸಬೇಕು ಅಂತ ಪ್ರತಿ 1 ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಇದು ಅದ್ದೂರಿಯಾಗಿ ನಡೀತಾ ಇದೆ ಹೊರತು ಯಾವುದಕ್ಕೂ ಕೊರತೆ ಇಲ್ಲ. ನೀವು ನೋಡ್ತಾ ಇರಬೇಕು, ಇಷ್ಟು ದೀಪಗಳನ್ನ ಹಚ್ಚಿದ್ದಾರೆ. ಇಷ್ಟು ಹೆಂಗಸರುಗಳು ತಾನಾಗೆ ಬಂದು ದೀಪಗಳನ್ನ ಹಚ್ಚಿ ಈ ದೀಪೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ ಈ ಥರ ಕಾರ್ಯಕ್ರಮಗಳು ಚಿಕ್ಕಜಾಲದಲ್ಲಿ ನಡೀತಾ ಇರೋದು. ತುಂಬ ಸಂತೋಷ ಆಗುತ್ತೆ. ಧನ್ಯವಾದಗಳು. ಸೌಮ್ಯ ಅಂತ. ಇದು ಉಳಿಬೇಕು ಅಂತ ನಾವು ದೀಪೋತ್ಸವ ಮಾಡ್ತಾ ಇದ್ದೀವಿ ಚಿಕ್ಕಜಾಲದಲ್ಲಿ. ಎಲ್ಲ ಒಗ್ಗೂಡಿ 2,000 ಜನ ಬರ್ತಾರೆ. ಒಂದು 2,000 ಜನ ದೀಪ ಹಚ್ತಾರೆ. 4 ವರ್ಷದಿಂದ ಒಳ್ಳೆ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಹಿಂದೂ ಸಂಸ್ಕೃತಿ ಉಳಿಬೇಕು ಅನ್ನೋ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇರಬೇಕು. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬರ್ತಾರೆ. ಅವರು ಮುಂದೆ ನಾವು ಇದೇ ರೀತಿ ಮಾಡ್ತೀವಿ ನಮ್ಮೂರಲ್ಲೂ ಅಂತ ಜನ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಚಿಕ್ಕಜಾಲ ಗ್ರಾಮದಲ್ಲಿ ದೀಪೋತ್ಸವ ಕಾರ್ಯಕ್ರಮ. ಮುಂದೆ ಇನ್ನೂ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇವಾಗ 2,500 ಜನ ಇದ್ದಾರೆ. ನೆಕ್ಸ್ಟ್ 5,000 ಜನ ಸೇರಿ ಮಾಡಬೇಕು ಅನ್ನೋ ಕಾರ್ಯಕ್ರಮ ನಮ್ಮದು ಆಗೈತೆ ಸರ್. ಮೊದಲನೇ ವರ್ಷ Jagadoom,